ಸ್ನೇಹಿತರೆ, ಈ ಭೂತ ಪ್ರೇತ ದೆವ್ವಗಳ ವಿಷಯವನ್ನು ವಿಜ್ಞಾನ ಎಷ್ಟೇ ಅಲ್ಲಗಳೆದರೂ ಕೂಡ ಅಲ್ಲಲ್ಲಿ ಆಗೊಮ್ಮೆ ಈಗೊಮ್ಮೆ ಈ ದೆವ್ವ ಭೂತಗಳಿಗೆ ಸಂಬಂಧಪಟ್ಟ ಘಟನೆಗಳು ನಡೆಯುವುದು ಮಾತ್ರ ಸತ್ಯ. ನಮ್ಮ ದೇಶದಲ್ಲಿ ರಾಜಸ್ಥಾನ ಎಂಬುದು ಒಂದು ಎಂತಹ ಜಾಗವೆಂದರೆ ಅಲ್ಲಿ ಅದೆಷ್ಟು ಕಥೆಗಳಿವೆ ಎಂದರೆ ಹೇಳಲು ಕುಳಿತರೆ ಇಡೀ ವರ್ಷ ಸಾಲದು. ನಿಮಗೆ ಭೂತ ಪ್ರೇತಗಳು ಸಿಗಬೇಕೆಂದರೂ ನೀವು ರಾಜಸ್ಥಾನಕ್ಕೆ ಹೋಗಬೇಕು. ಒಂದು ವೇಳೆ ಆ ಭೂತ ಪ್ರೇತಗಳಿಂದ ಮುಕ್ತಿ ಬೇಕೆಂದರೂ ನೀವು ರಾಜಸ್ಥಾನದಲ್ಲಿರುವ ಮೆಹಂದಿಪುರ ಬಾಲಾಜಿ ದೇವಸ್ಥಾನಕ್ಕೇ ಹೋಗಬೇಕು. ಅಂದರೆ ಪ್ರತಿಯೊಂದು ವಿಷಯವೂ ಅಲ್ಲಿ ನಡೆಯುತ್ತದೆ ಮತ್ತು ಇಂದಿನ ಕಥೆಯೂ ಕೂಡ ಅಲ್ಲಿಯದೇ ಆಗಿದೆ. ಇದೊಂದು ಮದುವೆ ಮನೆಯಲ್ಲಿ ನಡೆದ ನಿಜ ಘಟನೆ. ಕೆಲವು ವರ್ಷಗಳ ಹಿಂದೆ ರಾಜಸ್ಥಾನದ ಜೈಪುರದಲ್ಲಿ ಒಂದು ದೊಡ್ಡ ಮದುವೆ ನಡೆಯುತ್ತಿತ್ತು. ವಾತಾವರಣ ತುಂಬ ಸಂತೋಷದಿಂದ ಕೂಡಿತ್ತು. ಆರ್ಯನ್ ಎಂಬ ಯುವಕ ಅಮೆರಿಕದಿಂದ ತನ್ನ ಸ್ನೇಹಿತನ ಮದುವೆಗಾಗಿ ಬಂದಿದ್ದ. ಇದು ಎಂತಹ ಹಾರರ್ ಸ್ಟೋರಿ ಎಂದರೆ ಎಲ್ಲವೂ ಸಿನಿಮಾದಲ್ಲಿ ನಡೆದಂತಿದೆ. ಸ್ನೇಹಿತರೆ, ವಿಡಿಯೋ ಆರಂಭಿಸುವ ಮುನ್ನ ಒಂದು ಚಿಕ್ಕ ವಿನಂತಿ. ಇಂಥದ್ದೇ ಹೃದಯ ತಟ್ಟುವಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಇಷ್ಟವಾಗದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಲೈಕ್ ಮಾಡಿದರೆ ನನಗೆ ತುಂಬ ಖುಷಿಯಾಗುತ್ತದೆ. ಈಗ ಕಥೆಯಲ್ಲಿ ಮುಂದುವರಿಯುವ. ಕತೆ ಅಮೆರಿಕದಲ್ಲಿ ಶುರುವಾಗುತ್ತದೆ. ಆರ್ಯನ್ ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದಾಗ ಅವನಿಗೆ ಸ್ನೇಹಿತ ರಾಹುಲ್ನ ಫೋನ್ ಬರುತ್ತದೆ. ಇವರೆಲ್ಲ ಬಾಲ್ಯದ ಗೆಳೆಯರು. ರಾಹುಲ್ ಹೇಳುತ್ತಾನೆ, ನನ್ನ ಮದುವೆ ಇನ್ನೇನು ಕೆಲವು ದಿನಗಳಲ್ಲಿದೆ. ನಿನಗೆ ಫ್ಲೈಟ್ ಟಿಕೆಟ್ ಕಳಿಸಿದ್ದೇನೆ, ಬೇಗ ಇಂಡಿಯಾಕ್ಕೆ ಬಾ. ಜೈಪುರದಲ್ಲಿ ಒಂದು ದೊಡ್ಡ ಅರಮನೆಯನ್ನು ಮದುವೆಗಾಗಿ ಬುಕ್ ಮಾಡಿದ್ದೇನೆ. ನಿನ್ನ ಪೋಷಕರನ್ನು ಕರೆದುಕೊಂಡು ಬಾ. ಆದರೆ ಅವನ ಪೋಷಕರು ಬೇರೆ ದೇಶದಲ್ಲಿದ್ದ ಕಾರಣ ಆರ್ಯನ್ ಒಬ್ಬನೇ ಏರ್ಪೋರ್ಟ್ಗೆ ಹೊರಡುತ್ತಾನೆ. ಶಾಪಿಂಗ್ ಮುಗಿಸಿ 3-4 ದಿನಗಳ ಕಾರ್ಯಕ್ರಮಗಳಿಗೆ, ಸಂಗೀತ, ಮೆಹಂದಿ, ಮದುವೆ, ರಿಸೆಪ್ಷನ್ಗಳಿಗೆ ಸಿದ್ಧನಾಗಿ ಬರುತ್ತಾನೆ. ಆದರೆ ರಾಜಸ್ಥಾನಕ್ಕೆ ಹೋದ ಮೇಲೆ ಈ ಕತೆ ಯಾವ ತಿರುವು ಪಡೆಯುತ್ತದೆ ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಆರ್ಯನ್ ಇಂಡಿಯಾಕ್ಕೆ ಬಂದಿಳಿದಾಗ ಅವನನ್ನು ಸ್ವಾಗತಿಸಲು ಬಾಲ್ಯದ ಗೆಳೆಯರಾದ ರಾಜ್, ರಾಹುಲ್ ಮತ್ತು ಗೀತಾ ಬಂದಿದ್ದರು. ಇವರೆಲ್ಲ ಒಂದೇ ಸ್ಕೂಲ್, ಕಾಲೇಜಿನಲ್ಲಿ ಓದಿದವರು. ರಾಜ್ ಆಸ್ಟ್ರೇಲಿಯಾದಲ್ಲಿದ್ದ, ರಾಹುಲ್ ಲಂಡನ್ನಲ್ಲಿದ್ದ, ಗೀತಾ ರಾಜಸ್ಥಾನದಲ್ಲಿ ದೊಡ್ಡ ಇಂಟೀರಿಯರ್ ಡೆಕೋರೇಟರ್ ಆಗಿದ್ದಳು. ಇವರೆಲ್ಲ ಶ್ರೀಮಂತರಾಗಿದ್ದರು. ಸಾಮಾನ್ಯವಾಗಿ ಶ್ರೀಮಂತರ ಜೀವನದಲ್ಲಿ ದೆವ್ವಗಳ ಸ್ಟೋರಿ ಇರುವುದಿಲ್ಲ ಎಂದು ನಿಮಗೆ ಅನ್ನಿಸಬಹುದು. ಆದರೆ ಇಲ್ಲಿ ಇವರ ಸುತ್ತಲೇ ಇದು ನಡೆಯುತ್ತದೆ. ಜೈಪುರದ ಆ ಅರಮನೆ ತುಂಬ ಸುಂದರವಾಗಿತ್ತು. ಆರ್ಯನ್ ಅದನ್ನು ಕಂಡು ಮಾರು ಹೋಗಿದ್ದ. ಮೊದಲ ರಾತ್ರಿ ಎಲ್ಲರೂ ಸುಮ್ಮನೆ ಕುಳಿತು ಮಾತನಾಡುತ್ತಿದ್ದರು. ಆಗ ಗೀತಾ ಹೇಳುತ್ತಾಳೆ, ನಿನಗೆ ನೆನಪಿದೆಯೇ, ನಮ್ಮ ಸ್ಕೂಲ್ ಹಿಂದೆ ಒಂದು ಹಳೆಯ ಸ್ಕೂಲ್ ಇತ್ತು. ಅದು ಸುಟ್ಟು ಹೋಗಿತ್ತು. ಅಲ್ಲಿಗೆ ಯಾರೂ ಹೋಗುತ್ತಿರಲಿಲ್ಲ. ಗೀತಾ ಮುಂದುವರಿಸಿ ಹೇಳುತ್ತಾಳೆ, ಅದು ಸುಟ್ಟು 30 ವರ್ಷಗಳಾಗಿವೆ. ಇಂದಿಗೂ ಯಾರೂ ಅದರ ಬಾಗಿಲು ತೆರೆದಿಲ್ಲ. ಅಲ್ಲಿ ಒಬ್ಬಂಟಿ ಶಿಕ್ಷಕಿಯೊಬ್ಬರು ಸುಟ್ಟು ಸತ್ತಿದ್ದರು ಎಂದು ಹೇಳಲಾಗುತ್ತದೆ. ಅಲ್ಲಿಂದ ಹಾದು ಹೋದರೆ ಯಾರೋ ಒಳಗಿನಿಂದ ಬಾಗಿಲು ಬಡಿಯುತ್ತಿರುವಂತೆ, ನನ್ನನ್ನು ಹೊರಗೆ ಬಿಡಿ, 30 ವರ್ಷದಿಂದ ಒಳಗಿದ್ದೇನೆ ಎಂದು ಕಿರುಚುತ್ತಿರುವಂತೆ ಕೇಳಿಸುತ್ತದೆ. ಆರ್ಯನ್ ನಗುತ್ತಾ ಹೇಳುತ್ತಾನೆ, ಇದೆಲ್ಲ ಸುಳ್ಳು. ಅಮೆರಿಕದಲ್ಲಿ ನಾವು ಇದನ್ನೆಲ್ಲ ನಂಬುವುದಿಲ್ಲ. ಇದೆಲ್ಲ ಸಿನಿಮಾಗಳಿಗೆ ಮಾತ್ರ ಚೆನ್ನಾಗಿರುತ್ತದೆ ಎನ್ನುತ್ತಾನೆ. ಆದರೆ ರಾಜ್ ಮತ್ತು ಗೀತಾ ಹೇಳುತ್ತಾರೆ, ಇದು ಸುಳ್ಳಲ್ಲ ಆರ್ಯನ್. ನಮ್ಮ ಕ್ಲಾಸಿನಲ್ಲಿದ್ದ ಕುನಾಲ್ ನೆನಪಿದೆ. ಅವನು 15 ವರ್ಷಗಳ ಹಿಂದೆ ಆ ಮನೆಯ ಬಳಿ ಹೋಗಿದ್ದ. ಇಂದು ಅವನು ಹುಚ್ಚನಾಗಿದ್ದಾನೆ. ಆ ಮನೆಯೊಳಗೆ ತಾನು ಏನೋ ನೋಡಿದೆ ಎಂದು ಅವನಿಗೆ ಇಂದಿಗೂ ಹೇಳುತ್ತಾನೆ. ಆರ್ಯನ್ ಹಠ ಹಿಡಿಯುತ್ತಾನೆ, ಬನ್ನಿ ನಮ್ಮ ಹಳೆಯ ಸ್ಕೂಲ್ ನೋಡಿ ಅದೆಷ್ಟು ಬದಲಾಗಿದೆ ಎಂದು ನೋಡೋಣ. ಜೊತೆಗೆ ಆ ಪಾಳು ಬಿದ್ದ ಮನೆಯನ್ನು ನೋಡಿ ಬರೋಣ. ಸತ್ಯವೋ ಸುಳ್ಳೋ ತಿಳಿಯುತ್ತದೆ. ರಾಹುಲ್ ತನ್ನ ಮದುವೆ ಇರುವುದರಿಂದ ಸ್ವಲ್ಪ ಹೆದರುತ್ತಾನೆ. ಆದರೂ ಎಲ್ಲರೂ ರಾಹುಲ್ನ SUV ಕಾರಿನಲ್ಲಿ ಆ ಹಳೆಯ ಶಾಲೆಯತ್ತ ಹೊರಡುತ್ತಾರೆ. ರಾತ್ರಿ ಸುಮಾರು 12:30 ಸುಮಾರಿಗೆ ಅವರ ಸ್ಕೂಲ್ ತಲುಪುತ್ತಾರೆ. ಸ್ಕೂಲ್ ಒಳಗಿನ ಬೆಂಚುಗಳು, ಗಂಟೆ ಎಲ್ಲವೂ ಅರೆಬರೆ ಸುಟ್ಟಂತೆ ಇತ್ತು. ಹತ್ತಿರದಲ್ಲಿ ಒಂದು ಪಾಳು ಬಿದ್ದ ಮನೆ ಕೂಡ ಇತ್ತು. ಕಿಟಕಿಯಿಂದ ನೋಡಿದಾಗ ಆ ಪಾಳು ಬಿದ್ದ ಮನೆ ಇನ್ನೂ ಭಯಾನಕವಾಗಿ ಕಾಣುತ್ತಿತ್ತು. ರಾಜ್ ಸವಾಲು ಹಾಕುತ್ತಾನೆ, ನಿನಗೆ ಧೈರ್ಯವಿದ್ದರೆ ಒಳಗೆ ಹೋಗು, ನಾನು 5,000 ರೂಪಾಯಿ ಕೊಡುತ್ತೇನೆ. ಆರ್ಯನ್ ಹೆದರದೆ ಆ ಪಾಳು ಬಿದ್ದ ಶಾಲೆಯ ಬಾಗಿಲು ತೆರೆಯುತ್ತಾನೆ. ಬಾಗಿಲು ತುಕ್ಕು ಹಿಡಿದಿತ್ತು. ಮುಟ್ಟಿದ ತಕ್ಷಣ ಕೆಳಗೆ ಬಿತ್ತು. ಒಳಗಿನಿಂದ ಪ್ರಾಣಿ ಸತ್ತಂತಹ ವಿಚಿತ್ರ ವಾಸನೆ ಬರುತ್ತಿತ್ತು. ಗೋಡೆಗಳೆಲ್ಲ ಸುಟ್ಟು ಕಪ್ಪಾಗಿದ್ದವು. ಹಠಾತ್ತನೆ ಯಾರೋ ಆರ್ಯನ್ ಎಂದು ಕರೆದಂತೆ ಭಾಸವಾಯಿತು. ರಾಹುಲ್ ಗಾಬರಿಯಿಂದ, ಆರ್ಯನ್ ವಾಪಸ್ ಬಾ, ನನಗೆ ಜೀವದ ಮೇಲೆ ಆಸೆ ಇದೆ, ನಾಡಿದ್ದು ನನ್ನ ಮದುವೆ ಇದೆ ಎಂದು ಕಿರಿಚುತ್ತಾನೆ. ಎಲ್ಲರೂ ಹೆದರಿ ಕಾರಿನಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ. ಆರ್ಯನ್ ಕೂಡ ವಾಪಸ್ ಬರುತ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಮಾತ್ರ ಆ ವಾಯ್ಸ್ ಕೇಳುತ್ತಲೇ ಇತ್ತು. ಮರುದಿನ ಮೆಹಂದಿ ಕಾರ್ಯಕ್ರಮದಲ್ಲಿ ಗೀತಾ ಎಲ್ಲಿಯೂ ಕಾಣಿಸಲಿಲ್ಲ. ಅವಳಿಗೆ ಹುಷಾರಿಲ್ಲ ಎಂದು ತಿಳಿದು ಆರ್ಯನ್ ಮತ್ತು ರಾಜ್ ರಾತ್ರಿ ಅವಳ ರೂಮಿಗೆ ಹೋಗುತ್ತಾರೆ. ಗೀತಾ ಚಳಿಯಲ್ಲಿ ನಡುಗುತ್ತಾ ಹೊದಿಕೆ ಹೊದ್ದುಕೊಳ್ಳುತ್ತಿದ್ದಳು. ಅವಳು ಹೇಳುತ್ತಾಳೆ, ನಿನ್ನೆ ನಾವು ಆ ಮನೆಯಿಂದ ಬರುವಾಗ ನಾನು ವಾಪಸ್ ತಿರುಗಿ ನೋಡಿದೆ. ಅಲ್ಲಿ ಒಬ್ಬ ಸುಟ್ಟ ಗಾಯಗಳಿರುವ ವೃದ್ಧೆ ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದಳು. ನಾನು ಕಾರಿನಲ್ಲಿ ಕೂತಾಗ ಅವಳು ಕಾರಿನ ಬಳಿ ಬಂದು ನಿಂತಿದ್ದಳು. ಸ್ನಾನ ಮಾಡುವಾಗಲೂ ಯಾರೋ ನೋಡುತ್ತಿರುವಂತೆ ಅನ್ನಿಸುತ್ತಿದೆ. ಈಗಲೂ ಅವಳು ನನ್ನ ಪಕ್ಕದಲ್ಲೇ ಇದ್ದಾಳೆ ಅನ್ನಿಸುತ್ತಿದೆ. ಆರ್ಯನ್ ಇದನ್ನು ಕೂಡ ಭ್ರಮೆ ಎಂದು ತಳ್ಳಿ ಹಾಕುತ್ತಾನೆ. ನಂತರ ಆರ್ಯನ್ ಲಿಫ್ಟಿನಲ್ಲಿ ಟೆರೆಸ್ಗೆ ಹೋಗುವಾಗ ಅವನಿಗೆ ಅದೇ ಪಾಳು ಬಿದ್ದ ಮನೆಯ ವಾಸನೆ ಬರುತ್ತದೆ.
ಟೆರೆಸ್ನಲ್ಲಿ ಯಾರೋ ಓಡಿ ಹೋಗಿ ನಕ್ಕಂತೆ ಕೇಳಿಸುತ್ತದೆ. ಅವನು ತುಂಬ ಹೆದರಿ ಗೀತಾಳ ರೂಮ್ಗೆ ಓಡಿ ಬರುತ್ತಾನೆ. ಗೀತಾ ಹೇಳುತ್ತಾಳೆ, ನಾವಿಬ್ಬರೂ ಅಲ್ಲಿಗೆ ಹೋಗಿ ಕ್ಷಮೆ ಕೇಳೋಣ, ಇಲ್ಲದಿದ್ದರೆ ಏನಾದರೂ ಅನಾಹುತವಾಗುತ್ತದೆ. ಆರ್ಯನ್ಗೂ ಸರಿ ಅನ್ನಿಸುತ್ತದೆ. ರಾಜ್ ಕಾರಿನ ಕೀ ಕೊಡುತ್ತಾನೆ. ರಾತ್ರಿ ಹೊತ್ತು ಆರ್ಯನ್ ಮತ್ತು ಗೀತಾ ಅಲ್ಲಿಗೆ ಹೋಗುತ್ತಾರೆ. ಆರ್ಯನ್ ಆ ಮನೆಯೊಳಗೆ ಹೋಗಿ ಕ್ಷಮೆ ಕೇಳುತ್ತಾನೆ. ಆಗ ಪಕ್ಕದಲ್ಲೇ ಯಾರೋ ನಗುವ ಶಬ್ದ ಕೇಳಿಸುತ್ತದೆ. ನೋಡಿದರೆ ಗೀತಾ ಅಲ್ಲಿ ನಗುತ್ತಿದ್ದಳು. ಅವಳು ಸಂಪೂರ್ಣವಾಗಿ ಬದಲಾಗಿದ್ದಳು. ಅವಳ ಮೇಲೆ ಯಾವುದೋ ಶಕ್ತಿ ಆವರಿಸಿತ್ತು. ಅದೇ ಶಕ್ತಿ ಟೆರೆಸ್ನಲ್ಲಿ ನಕ್ಕಿದ್ದು ಮತ್ತು ಆರ್ಯನ್ನನ್ನು ಇಲ್ಲಿಗೆ ಕರೆತಂದಿದ್ದು ಎಂದು ಅವನಿಗೆ ಈಗ ಅರ್ಥವಾಯಿತು. ಗೀತಾ ಕಿರುಚುತ್ತಾಳೆ, ನಾನೇ ಆ ಸುಟ್ಟು ಸತ್ತ ಶಿಕ್ಷಕಿ. 30 ವರ್ಷದಿಂದ ಮನುಷ್ಯನ ರಕ್ತಕ್ಕಾಗಿ ಕಾಯುತ್ತಿದ್ದೇನೆ. ಅಷ್ಟು ಹೇಳಿ ಗೀತಾ ಆರ್ಯನ್ನ ಹತ್ತಿರ ಬರುತ್ತಾಳೆ. ಅವಳು ಆರ್ಯನ್ನ ಕತ್ತು ಹಿಸುಕುತ್ತಾಳೆ. ಆರ್ಯನ್ ಪ್ರಜ್ಞೆ ತಪ್ಪುವ ಮೊದಲು ಯಾರೋ ಬಾಗಿಲು ಮುರಿದು ಒಳಗೆ ಬಂದ ಶಬ್ದ ಕೇಳಿಸುತ್ತದೆ. ಅವನಿಗೆ ಎಚ್ಚರವಾದಾಗ ಅವನು ಕಾರಿನಲ್ಲಿದ್ದ. ಪಕ್ಕದಲ್ಲಿ ಗೀತಾಳ ಕೈಕಾಲು ಕಟ್ಟಿ ಹಾಕಲಾಗಿತ್ತು. ರಾಹುಲ್ ಮತ್ತು ರಾಜ್ ಕಾರು ಓಡಿಸುತ್ತಿದ್ದರು. ಅವರು ಆರ್ಯನ್ ಮತ್ತು ಗೀತಾರನ್ನು ಮೆಹಂದಿಪುರದ ಬಾಲಾಜಿ ದೇವಸ್ಥಾನಕ್ಕೆ ಕರೆದೊಯ್ದರು. ಅಲ್ಲಿ ಪ್ರೇತರಾಜ ಮೂರ್ತಿಯ ಮುಂದೆ ಗೀತಾಳನ್ನು ನಿಲ್ಲಿಸಿ ಅವಳ ಮೇಲಿದ್ದ ಆ ಶಕ್ತಿಯನ್ನು ಬಿಡಿಸಲಾಯಿತು. ಬೆಳಿಗ್ಗೆ 8 ಗಂಟೆಗೆ ಅವರು ವಾಪಸ್ ಬಂದರು ಮತ್ತು ರಾಹುಲ್ನ ಮದುವೆ ಸುಸೂತ್ರವಾಗಿ ನಡೆಯಿತು. ಮದುವೆಯ ನಂತರ ಎಲ್ಲರೂ ತಮ್ಮ ತಮ್ಮ ದೇಶಗಳಿಗೆ ಹೊರಡುವ ಮೊದಲು ರಾಹುಲ್ ಎಲ್ಲರನ್ನೂ ಅದೇ ಸ್ಕೂಲ್ನ ಹತ್ತಿರ ಕರೆದೊಯ್ಯುತ್ತಾನೆ. ಆರ್ಯನ್ ಗಾಬರಿಯಾಗುತ್ತಾನೆ. ಆದರೆ ಅಲ್ಲಿ ನೋಡಿದರೆ JCBಯಿಂದ ಆ ಹಳೆಯ ಕಟ್ಟಡವನ್ನು ಕೆಡವಲಾಗುತ್ತಿತ್ತು. ಆ ಜಾಗದಲ್ಲಿ ಹೊಸ ಸ್ಕೂಲ್ ಕಟ್ಟಲಾಗುತ್ತಿದೆ ಎಂದು ತಿಳಿದು ಆರ್ಯನ್ ನೆಮ್ಮದಿಯಿಂದ ಅಮೆರಿಕಕ್ಕೆ ಹೊರಡುತ್ತಾನೆ. ಆದರೆ 2 ವರ್ಷಗಳ ನಂತರ ಅವನಿಗೆ ಒಂದು ಕರೆ ಬರುತ್ತದೆ. ಆ ಹೊಸ ಶಾಲೆಯಲ್ಲಿ ಮಗುವೊಂದರ ಶವ ಸಿಕ್ಕಿದೆ ಮತ್ತು ಇಂದಿಗೂ ಅಲ್ಲಿ ಒಬ್ಬ ಶಿಕ್ಷಕಿಯ ಆತ್ಮ ಅಲೆದಾಡುತ್ತಿದೆ ಎಂಬ ಸುದ್ದಿ ಕೇಳಿ ಬರುತ್ತದೆ. ಸ್ನೇಹಿತರೆ, ಇದಿಷ್ಟು ಅಲ್ಲಿ ನಡೆದ ಘಟನೆ. ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.